ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಚರಣೆಯಲ್ಲಿರುವ ಮಡೆಸ್ನಾನ ನಿಷೇಧಿಸಬೇಕೆಂಬ ಕೂಗು ವಿಧಾನಸಭೆಯಲ್ಲಿ ಇಂದು ಕೇಳಿಬಂತು. ಹಿಂದೂ ಧಾರ್ಮಿಕ ದತ್ತಿ ವಿಧೇಯಕದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡ ಬಿಜೆಪಿ ರಾಜ್ಯಾಧ್ಯಕ್ಷ ಕೆಎಸ್ ಈಶ್ವರಪ್ಪ ಮಡೆಸ್ನಾನ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಇದೊಂದು ಅಮಾನವೀಯ ನೀಚ ಕೃತ್ಯ, ಇದನ್ನು ಹಿಂದೂ ಸಮಾಜ ಒಪ್ಪುವುದಿಲ್ಲ ಅಂತ ಗುಡುಗಿದರು. ಇದಕ್ಕೆ ಕಾಂಗ್ರೆಸ್ ನಾಯಕರಾದ ಶ್ರೀನಿವಾಸ್ ಪ್ರಸಾದ್, ಟಿಬಿ ಜಯಚಂದ್ರ ದನಿಗೂಡಿಸಿದರು. ಮಡೆಸ್ನಾನ ನಿಷೇಧದ ಬಗ್ಗೆ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಅಂತ ಸಚಿವ ಡಾಕ್ಟರ್ ವಿ ಎಸ್ ಆಚಾರ್ಯ ಭರವಸೆ ನೀಡಿದರು. ಮತ್ತೊಂದು ಕಡೆ ಯಾವ ರೀತಿ ಸುಬ್ರಹ್ಮಣ್ಯದಲ್ಲಾಗುತ್ತೋ ಅದೇ ರೀತಿ ರಾಜ್ಯದ ಬೇರೆ ಬೇರೆ ಕಡೆನೂ ಆಗ್ತಾ ಇದೆ. ಬ್ರಾಹ್ಮಣರು ಊಟ ಮಾಡಿದ್ದಂಥ ಎಂಜಲುಗಳ ಮೇಲೆ ಹಿಂದುಳಿದವರು, ದಲಿತರು ಅದ್ರ ಮೇಲೆ ಉರುಳಾಡ್ತಾರೆ ಅನ್ನಂತ ಒಂದು ಅಭಿಪ್ರಾಯಗಳು ಮೂಡ್ತಾ ಇದೆ. ದಲಿತರು, ಹಿಂದುಳಿದವರು ಊಟ ಮಾಡಿದ ಜಾಗದಲ್ಲೂ ಕೂಡ ಕೆಲವರು ಬ್ರಾಹ್ಮಣರು ಕೂಡ ಉರುಳಾಡ್ತಾ ಇದ್ದಾರೆ. ಇದರಷ್ಟು ನೀಚ ವ್ಯವಸ್ಥೆ ಇನ್ನೊಂದಿಲ್ಲ. ಹಿಂದೂ ಸಮಾಜ ಯಾವುದೇ ಕಾರಣಕ್ಕೂ ಎಂಜಲು ಎಲೆಗಳ ಮೇಲೆ ಯಾರೇ ಉರುಳಾಡಿದ್ರು ಕೂಡ ಇದನ್ನು ಒಪ್ಪಲ್ಲ. ಅಮಾನವೀಯ ಕೃತ್ಯ ಇದು. ಮನುಷ್ಯತ್ವ ಇರೋರು ಯಾರು ಈ ಕೆಲಸ ಮಾಡೋದಿಲ್ಲ.